ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಿಂಪ್ ಆರೋಪಿ, ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಮತ್ತೆ ಬಂಧನ ಆಗಿದೆ. ಮತ್ತೆ ಬಂಧನ ಅಂದ ತಕ್ಷಣನೇ ಅವನು ತಿಂಗಳಿಗೆ 4 ಸತಿ ಅರೆಸ್ಟ್ ಆಗ್ತಾನೆ ಇರ್ತಾನೆ ಗುರು. ಯಾವಾಗ ಡೇಟ್ ಹೇಳ್ಬಿಡಿ ಅಂತ ನೀವು ಅನ್ನಬಹುದು. ಇವತ್ತು ದಿನಾಂಕ 23 ಜನವರಿ 2026 ಬೆಳ್ಳಂಬೆಳಗ್ಗೆನೆ ಆತನ ಬಂಧನ ಆಗಿದೆ. ಯಾರು ಮಾಡಿರೋದು? ಬಾಗಲಕೋಟೆ ಪೊಲೀಸರು ಮಾಡಿದ್ದಾರೆ. ಸೊ ಯಾವ ಪ್ರಕರಣಕ್ಕೆ? ಈ ಪಿಂಪ್ ಆರೋಪಿ, ಕೊಲೆಗಡುಕ ಆರೋಪಿ ಗೂಗಲ್ ಪೇಯಲ್ಲಿ ಭಿಕ್ಷೆ ಬೇಡಿಕೊಂಡು ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಾ ಇರುವಂತಹ ಲಫಂಗ ಯಾವ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು ಎಲ್ಲ ವಿವರಗಳನ್ನು ಕೊಡ್ತೀನಿ. ಸೊ ಏನ್ ಮಾಡ್ತಿದ್ದಾನೆ ಇವನು? ಹೊಸ ಕಳ್ಳಾಟ ಏನು ಇವನು ಅನ್ನೋದು ನಿಮಗೆ ಗೊತ್ತೇ ಇದೆ. ಇತ್ತೀಚೆಗೆ ಅಕ್ರಮ ಬಾಂಗ್ಲಾ ವಲಸಿಗರು ಅನ್ನುವಂತಹ ಹೊಸ ಕತೆ ಸೃಷ್ಟಿ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾನೆ. ಇವನೇನು ದೊಡ್ಡ ಆಫೀಸರು ಅಥವಾ ಅಟ್ಲೀಸ್ಟ್ ಮಾನಸ್ಥಾನೂ ಅಲ್ಲ. ಇವನು ಕಂಡ ವಿಚಾರಗಳಲ್ಲಿ ಏನೆಲ್ಲ ಮಾಡಬಾರ್ದು ಅದೆಲ್ಲ ಮಾಡಿ ಮೈ ತುಂಬ ಕೇಸುಗಳು ಹಾಕಿಸ್ಕೊಂಡು ಅಸಹ್ಯಕರವಾದ ಜೀವನ ನಡೆಸ್ಕೊಂಡು ಬದುಕ್ತಾ ಇರುವಂಥವನು. ಇವನಿಗೆ ಯಾವನ ಅಧಿಕಾರ ಕೊಟ್ಟವನು? ಹೋಗಿ ಬೇರೆಯವ್ರ ಮನೆಯಲ್ಲಿ ಆಧಾರ್ ಚೆಕ್ ಮಾಡು, ರೇಷನ್ ಕಾರ್ಡ್ ಚೆಕ್ ಮಾಡು ಅಂತ. ಇವನಿಗೆ ಯಾವ ಅಧಿಕಾರನೂ ಇಲ್ಲ. ಅದನ್ನು ಮಾಡುವಂಥ ನೈತಿಕತೆನೂ ಇಲ್ಲ ಇವನಿಗೆ. ದಿನ ಬೆಳಗಾದ್ರೆ ಏನೋ ಒಂದು ಹಿಂದೂ ಮುಸ್ಲಿಂ ಮಾಡ್ಕೊಂಡು ಸಾಯ್ತಾ ಇರ್ತಾನೆ. ಒಂದು ಜಟ್ಕಾ ಕಟ್, ಹಲಾಲ್ ಕಟ್ ಅಂತ ಓಡಾಡ್ಕೊಂಡಿರೋದು, ಬರ್ಕಾ ಇನ್ನೇನೋ ಹಿಜಾಬ್ ಅಂತ ಓಡಾಡ್ಕೊಂಡಿರೋದು, ಗೋ ಸಾಗಾಟ, ಆ ಕತೆ ಈ ಕತೆ ಅಂತ ಹೇಳಕೊಂಡು ಓಡಾಡ್ಕೊಂಡಿರೋದು, ಇವ್ರ ಮೇಲೆ ದಾಳಿ ನಡೆಸೋದು, ಹಿಂಸಿಸೋದು, ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗೋದು. ಕೊಲೆ ಪ್ರಕರಣದಲ್ಲಿ ಆರೋಪಿ ಆದ ತಕ್ಷಣನೇ ಹೇಡಿಯ ತರ ತಲೆ ಮರೆಸ್ಕೊಂಡು ಓಡಿ ಹೋಗಿ ರಾಜಸ್ಥಾನದವರೆಗೂ ಓಡಾಗೋದು. ಪೊಲೀಸರು ಹೋಗಿ 4 ಬಿಟ್ಟು ಎಳ್ಕೊಂಡು ಬಂದಿದ್ರು. ಕಳೆದ ಬಾರಿ 4 ಬಿಟ್ಟು ಎಳ್ಕೊಂಡು ಬಂದಿದ್ರು. ಇದ್ರೀಸ್ ಅನ್ನುವಂತಹ ಅಮಾಯಕನನ್ನ ಗೋಸಾಗಾಟದ ಹೆಸರಿನಲ್ಲಿ ಹಿಂಸಿಸಿ ಕೊಂದ ಆರೋಪದ ಅಡಿಯಲ್ಲಿ ತಲೆಮರೆಸ್ಕೊಂಡಿದ್ದ. ಒದ್ದು ಎಳ್ಕೊಂಬಂದ್ರು ಅವನ್ನ. ರಾಜಸ್ಥಾನದಿಂದ ಒದ್ದು ಎಳ್ಕೊಂಡು ಬಂದಿದ್ರು ಅವನನ್ನ. ಅದಾದ ನಂತರ ಏನು ನಡೀತಾನೆ ಇತ್ತು, ರೌಡಿ ಶೀಟ್ ಹಾಕಿದ್ರು, ಅದೇನೋ ಕೇಸ್ ಆಯಿತು, ಅದು ಕೋರ್ಟಲ್ಲಿ ಏನೋ ಆಯಿತು. ಆ ನಂತರ ಮತ್ತೆ ಜೈಲಿಗೆ ಹಾಕಿದ್ರು. ಅವನ ಹತ್ರ ಬಾಂಡ್ ಬರ್ಸ್ಕೊಂಡ್ರು, ಇಂಥ ನೀಚ ಕೃತ್ಯಗಳಲ್ಲಿ ನಾನು ಇನ್ಮೇಲೆ ಪಾಲ್ಗೊಳ್ಳೋದಿಲ್ಲ ಅಂತ. ಸೋಷಿಯಲ್ ಮೀಡಿಯಾ ಬಳಸಬಾರ್ದು ಅಂತ ಕೋರ್ಟ್ ಆದೇಶ ಕೊಡ್ತು. ಇವತ್ತಿಗೂ ಅವನಿಗೆ ಸೋಷಿಯಲ್ ಮೀಡಿಯಾ ಬಳಸಂಗಿಲ್ಲ. ಆ ಆದೇಶ ಇದೆ. ಬಳಸಿದ್ರೆ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಒದ್ದು ಒಳಗಡೆ ಹಾಕ್ತಾರೆ. ಆ ಪರಿಸ್ಥಿತಿ. ಆದರೆ ನಾಯಿಬಾಲ ಡೊಂಕು ಸುಮ್ಮನಿರಲ್ವಲ್ಲ. ನಿಯತ್ತಾಗಿ ಬದುಕೋದಕ್ಕಾಗಲ್ಲ, ದುಡಿದು ಬದುಕೋಕ್ಕಾಗಲ್ಲ. ಏನಾದರೂ ಇಂತಹದ್ದು ಕಿತಾಪತಿಗಳು ಮಾಡ್ತಿದ್ರೆ ಗೂಗಲ್ ಪೇ, ಫೋನ್ ಪೇಲಿ ತೋರಿಸ್ಕೊಂಡು ಒಂದಷ್ಟು ಹಾಕಿಸ್ಕೊಳ್ತಾ ಇರಬಹುದು. ಆ ಕಾರಣಕ್ಕೆ ಅವನ ತೆವಲಿಗೆ ಒಂದಷ್ಟು ಪುಡಿ ರೌಡಿಗಳನ್ನ ಕಟ್ಕೊಂಡು ಬೀದಿ ಸುತ್ತಾ ಇರ್ತಾನೆ. ಈಗ ಹೊಸ ಅಸ್ತ್ರ ಏನು ಅಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಕತೆ ಕಟ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಪಾಪ ಮುಸ್ಲಿಮರು ಇರುವಂತಹ ಕಡು ಬಡವ, ಅನ್ನಕ್ಕೆ ಕಷ್ಟಪಡುವ, ಅನ್ನ ದುಡ್ಕೊಳ್ಳೋಕೆ ಅಂತ ಬದುಕ್ತಾ ಇರುವಂತಹ ಕಡು ಬಡವರ ಶೆಡ್ಗಳಿಗೆ ಹೋಗಿ ಅವರನ್ನು ಬೆದರ್ಸೋದು, ಅವಸ್ ಹಾಕೋದು, ವಾರ್ನಿಂಗು ಕೊಡೋದು, ಅವ್ರ ಡಾಕ್ಯುಮೆಂಟ್ಗಳು ಚೆಕ್ ಮಾಡೋದು. ಏನು ಇವನು ದೊಡ್ಡ IAS ಆಫೀಸರು, IPS ಆಫೀಸರ್ ಇವನು ಯೋಗ್ಯತೆಗೆ ಇವನು ಯಾವನು ಚೆಕ್ ಮಾಡೋದಕ್ಕೆ ಅಂತಹ ಕಂತ್ರಿ ಕೆಲಸ ಮಾಡ್ಕೊಂಡಿರ್ತಾನೆ. ಅದರ ಭಾಗವಾಗಿ ಬನ್ನರ್ಘಟ್ಟ ಪೊಲೀಸರು ಕಳೆದ ವಾರ ಅರೆಸ್ಟ್ ಮಾಡಿದ್ರು. ಪ್ರಕಾರ ಎತ್ತಕೊಂಡು ಹೋದ ನಂತರ ಬೇಲ್ ತಗೊಂಡು ಹೊರಗಡೆ ಬಂದ. ಆದರೆ ಮತ್ತೆ ನಿನ್ನೆ ಏನು ಮಾಡಿದ್ದಾನೆ? ನಿನ್ನೆ ಬಾಗಲಕೋಟೆ ಸುತ್ತಮುತ್ತ ಏರಿಯಾಗಳಿಗೆ ಹೋಗಿ ಅಲ್ಲಿ ಯಾವುದೋ ಸೋಲದೇವನಹಳ್ಳಿ ಪೊಲೀಸ್ ಲಿಮಿಟ್ಸ್ ಅಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಮತ್ತೆ ಹೋಗಿದ್ದಾನೆ. ಮಾನ ಮರ್ಯಾದೆ ಇಲ್ಲ ಇವನಿಗೆ. ಮೊನ್ನೆ ತಾನೇ ಉಗಿದು ಅರೆಸ್ಟ್ ಮಾಡಿ ಬಿಟ್ಟಿದ್ದಾರೆ ಬನ್ನರ್ಘಟ್ಟ ಪೊಲೀಸ್ ಸ್ಟೇಷನ್. ಇವೆಲ್ಲ ಮಾಡಕ್ ಹೋಗ್ಬೇಡ ನೀನು. ನಿನಗೆ ಅರ್ಹತೆನೂ ಇಲ್ಲ, ಯೋಗ್ಯತೆನೂ ಇಲ್ಲ, ನೈತಿಕತೆನೂ ಇಲ್ಲ ಇದೆಲ್ಲ ಮಾಡಕ್ಕೆ. ನೀನು ಸಮಾಜದಲ್ಲಿ ಕೊಳಕು ಸೃಷ್ಟಿ ಮಾಡ್ತಿರುವಂತಹ, ಕೊಳಕು ಬಿತ್ತಾ ಇರುವಂತಹ ವ್ಯಕ್ತಿ ನೀನು. ನಿನಗೆ ಯಾವನ್ ಇದಕ್ಕೆಲ್ಲ? ನೀನು ಒಳ್ಳೆಯವನಾಗಿದ್ರೆ ಇದನ್ನೆಲ್ಲ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ನೀನೇ ಒಬ್ಬ ಅನಿಷ್ಟ, ನೀನೇ ಒಬ್ಬ ಅಯೋಗ್ಯ, ನಿನಗೆ ಯಾವನ್ನು ಕೊಟ್ಟಿರೋದು? ಮಾಡಂಗಿಲ್ಲ ಅಂತ ಹೇಳಿ ಕಳಿಸಿದ್ರು ಸಹ ಮತ್ತೆ ನಾಯಿಬಾಲ ಡೊಂಕು ಹೋದ. ಇಲ್ಲಿ ಸೋಲದೇವನಹಳ್ಳಿ, ಕೆಂಪಾಪುರ ಅನ್ನುವಂತಹ ಏರಿಯಾಗೆ ಹೋಗಿ ಅಲ್ಲಿ ಆಧಾರ್ ತೋರಿಸ್ರಿ, ರೇಷನ್ ಕಾರ್ಡ್ ತೋರಿಸ್ರಿ, ಲಾಡೆಲ್ಲ ಬಕ್ಕದಾಸ್ತರ ಓಡಾಡಿದ್ದಾನೆ. ಯಾರು ಕೇರ್ ಮಾಡಿಲ್ಲ ಇವನಿಗೆ. ಗೊತ್ತಾಗ್ಬಿಟ್ಟಿದೆ ಇವನ ಯೋಗ್ಯತೆ ಏನು ಅಂತ. ಸೊ
ಸುಮ್ಮನೆ ಇರೋಕ್ಕಾಗಲ್ವಲ್ಲ, ಪೌರುಷ ತೋರಿಸ್ಬೇಕು ಅಂತ ಸೋಲದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗೋನೆ. ಕೆಂಪಾಪುರದಲ್ಲಿ ಅಕ್ರಮ ವಲಸಿಗರಿದ್ದಾರೆ, ಕ್ರಮ ಕೈಗೊಳ್ಳಿ ಅಂತ. ಅಲ್ಲಿ ಹೋಗಿದ ಸುದ್ದಿ, ಈ ಸೋಲದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂತಹ ಸುದ್ದಿ ಇವ್ರಿಗೆ ಸಿಕ್ಕಿದೆ, ಬಾಗಲಕೋಟೆ ಪೊಲೀಸವ್ರಿಗೆ ಸಿಕ್ಕಿದೆ. ಸೀದಾ ಬಾಗಲಕೋಟೆ ಪೊಲೀಸರು ಸೋಲದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಬಂದರು. ಬಂದು ನೋಡಿದ್ರೆ ಅಲ್ಲೇ ಹೊರಗಡೆ ಬರ್ತಿದ್ದಂತೆ ಆಗ್ತಾನೆ, ಸೋಲದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬರ್ತಿದ್ದಾನೆ. ಬಾಗಲಕೋಟೆ ಪೊಲೀಸರು ಕರೆಕ್ಟಾಗಿ ಬಂದರು. ಬಂದು, ಲೋ ಅಯೋಗ್ಯ, ಅಕ್ರಮ ಗೋ ಸಾಗಾಟ ಮತ್ತು ಬೇರೆ ಬೇರೆ ಕೇಸುಗಳಲ್ಲಿ ನಿನಗೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದ್ದೀವಿ, ವಿಚಾರಣೆಗೆ ಹಾಜರಾಗಿಲ್ವಲ್ಲೋ ನೀನು, ನಡೆಯಲೇ ಅಂದ್ಬಿಟ್ಟು ಅರೆಸ್ಟ್ ಮಾಡಿ ಎತ್ಕೊಂಡು ಹೋಗಿದ್ದಾರೆ. ಬಾಗಲಕೋಟೆ ಪೊಲೀಸರು ಈಗ ಅರೆಸ್ಟ್ ಮಾಡಿ ಎತ್ಕೊಂಡು ಹೋಗಿದ್ದಾರೆ. ಮತ್ತೆ ಹೋಗ್ತಾನೆ, ಜಡ್ಜ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ತಾನೆ, ಬೇಡ್ಕೊಳ್ತಾನೆ, ಬೇಲ್ ಪಡ್ಕೊಳ್ತಾನೆ. ಬಟ್ ಈ ಬಾರಿ ಇಮಿಡಿಯೇಟ್ ಆಗಿ ಸಿಗುತ್ತಾ, ಸ್ವಲ್ಪ ತಡ ಆಗುತ್ತಾ ಗೊತ್ತಿಲ್ಲ. ಆದ್ರೆ ಸರ್ಕಾರ ಏನ್ ಮಾಡ್ತಿದೆ ಅನ್ನೋದು ಮಾತ್ರ ಬಹಳ ವಿಚಿತ್ರ. ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೋದು ಬಹಳ ವಿಚಿತ್ರ. ಯಾಕಂದ್ರೆ ಇವನು ದಿನ ಬೆಳಗಾದ್ರೆ ಒಂದು FIR, ದಿನ ಬೆಳಗಾದ್ರೆ ಒಂದ್ಸಲ ಅರೆಸ್ಟ್, ತಿಂಗಳಿಗೆ 2 ಸಲ ಅರೆಸ್ಟ್ ಆಗ್ತಾನೆ ಇರ್ತಾನೆ. ಇಷ್ಟು ಬಾರಿ ಅರೆಸ್ಟ್ ಆಗುವವನು ಈ ಸಮಾಜಕ್ಕೆ ಎಷ್ಟು ದೊಡ್ಡ ಕಂಟಕ ಅಂತ ಪೊಲೀಸರೇ ನಿರೂಪಿಸ್ತಿದ್ದಾರೆ. ನೀವೇ FIR ಹಾಕ್ತಿರೋದಲ್ವೇ ಪೊಲೀಸರೇ? ಹಾಗಾದ್ರೆ ನೀವು ಯಾಕೆ ಇಷ್ಟೂ FIRಗಳನ್ನು ಒಟ್ಟುಗೂಡಿಸಿ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟು ಇವನಿಗೆ ಅಟ್ಲೀಸ್ಟ್ 1 ವರ್ಷನೋ 2 ವರ್ಷನೋ ಬೇಲ್ ಇಲ್ದಿರೋ ಒಳಗಡೆ ಇಡಬಾರ್ದು? ಬೇಲ್ ಇಲ್ದೆ ಒಳಗಡೆ ಇಟ್ಟುಬಿಟ್ರೆ 1-2 ವರ್ಷ, ಆಗ ನೆಟ್ಟಿಗೆ ಬರುತ್ತೆ ಇವ್ರಿಗೆಲ್ಲ. ಇಲ್ಲ ಅಂದ್ರೆ ಆರಾಮಾಗಿ ಹೋಗ್ತೀವಿ, ಬೇಲ್ ತಗೊಳ್ತೀವಿ, ಬರ್ತೀವಿ ಅಂತ ಗಾಂಚಲಿಯಲ್ಲಿ ಓಡಾಡ್ಕೊಂಡಿರ್ತಾರೆ. ಅದನ್ನ ಬಿಡಿಸ್ಬೇಕು ಅಂದ್ರೆ ನೀವು ಒಂದಷ್ಟು ದಿನ ಒಳಗಡೆ ಇರಬೇಕು. ಮತ್ತೆ ಅವನ ಜೊತೆಲಿ ಇರ್ತಾರಲ್ಲ ಬಾಲಂಗೋಚಿಗಳು, ಅವ್ರಿಗೆಲ್ಲ ರೌಡಿ ಶೀಟ್ ಹಾಕ್ಬಿಟ್ಟು ದಿನಕ್ಕೆ 4 ಸತಿ ಪರೇಡ್ ಮಾಡಿಸ್ಬೇಕು. ರೌಡಿ ಶೀಟ್ ಹಾಕಿ, ಎಂಥ ಕೆಟ್ಟ ಕೊಳಕ ಅಯೋಗ್ಯನ ಜೊತೆಯಲ್ಲಿ ಗೂಂಡಾಗಿರಿ ಮಾಡ್ಕೊಂಡು ಓಡಾಡ್ತಿದ್ದೀರಾ? ಹೊಟ್ಟೆಗೆ ಅನ್ನ ತಿಂತೀರಾ, ಇನ್ನೇನಾದ್ರೂ ತಿಂತೀರಾ ನೀವು? ಸರಿಯಾಗಿ ಬದುಕಿದ್ರೆ ಸರಿ, ದುಡಿದು ತಿಂದ್ರೆ ಸರಿ. ಇಂಥವನು ಹಿಂದೆ ಹೋಗಿ ಚಿಲ್ಲರೆ ಕಾಸಿಗೆ ಏನಾದ್ರೂ ಸಮಾಜದಲ್ಲಿ ಅಶಾಂತಿ ಮೂಡಿಸೋಕೆ ನೋಡಿದ್ರೆ ನಿಮ್ ಕತೆ ಮುಗೀತು ಅಂತ ಎಚ್ಚರಿಕೆ ಕೊಟ್ಟು ರೌಡಿ ಶೀಟ್ ಹಾಕಿ ಸಣ್ಣದಾಗಿ ಏನಾದ್ರೂ ಆ ಏರಿಯಾದಲ್ಲಿ ಕಸಕ್ ಮಿಸಕ್ ಅಂದ್ರೆ ಎತ್ತಕೊಂಡಾಗ ಆಗಾಗ ರುಬ್ತಾ ಇರಬೇಕು. ಆಗ್ಲೇ ಇಂಥವ್ರಿಗೆಲ್ಲ ದಾರಿಗೆ ಬರೋಕ್ ಸಾಧ್ಯ ಆಗೋದು. ನೀವು ಸುಮ್ಮನೆ ಅರೆಸ್ಟ್ ಮಾಡಿ ಬೇಲ್ ಕೊಟ್ಟು ತಗೊಂಡು ಆಚೆ ಬಂದ್ಬಿಟ್ರೆ ಏನೂ ಆಗಲ್ಲ. ಇವೆಲ್ಲ ನಾಯಿ ಬಾಲಗಳು. ಈ ಬಾಲಗಳು ಯಾವತ್ತಿದ್ರೂ ಡೊಂಕೆ, ಇವು ಸೀದಾ ಆಗ್ತವೆ ಅಂತ ನೀವು ಅನ್ಕೋಬೇಡಿ. ಈಗ ಬಾಗಲಕೋಟೆ ಪೊಲೀಸರು ಎತ್ಕೊಂಡು ಹೋಗಿದ್ದಾರೆ. ಅವರಾದ್ರೂ ಸಹ ಜಡ್ಜಿಗೆ ಮನವರಿಕೆ ಮಾಡಿಕೊಡ್ಬೇಕು. ಬಹಳ ನೋಟಿಸ್ ಕೊಟ್ಟರು ಸಹ ನೋಟಿಸ್ಗಳಿಗೆ ಕೇರ್ ಮಾಡಿಲ್ಲ ಇವನಿಗೆ ಬೇಲ್ ಕೊಡಬೇಡಿ ಅಂತ ಹೇಳಿ ಎತ್ಕೊಂಡೋಗಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಅದೇನು ವಿಚಾರಣೆ ನಡೆಸ್ಬೇಕು ನಿಮ್ಮ ಸ್ಟೈಲಲ್ಲಿ ವಿಚಾರಣೆ ನಡೆಸಿ, ಅವನು ಬಾಯಿ ಬಿಡಿಸಿ, ಅವನೇನೇನು ಅಕ್ರಮಗಳು ಮಾಡಿದಾನೋ ಅವನದೇ ಸ್ಟೇಟ್ಮೆಂಟ್ ಆಗಬೇಕು. ಅವನಿಗೆ ಶಿಕ್ಷೆಗೆ ಅವನದೇ ಮಾತುಗಳಿರ್ಬೇಕು. ಆಗಲೇ ಇಂಥವ್ರಿಗೆಲ್ಲ ಒಂದು ಬುದ್ಧಿ ಬರೋದು. ನೋಡೋಣ ಈ ಬಾರಿ ಏನಾಗುತ್ತೆ ಅಂತ. ಸೊ ಇದಿಷ್ಟು ಪಿಂಪ್ ಆರೋಪಿ, ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಅಯೋಗ್ಯನ ಮತ್ತೆ ಬಂಧನ ಆಗಿರುವ ಸುದ್ದಿಯ ಹಿನ್ನೆಲೆ ಮತ್ತು ವಿವರಗಳು. ಮತ್ತೆ ಅಂದಾಗ ನಿಮ್ಗೆ ಅನಿಸ್ಬೋದು ಅವನು ಅರೆಸ್ಟ್ ಆಗ್ತಾನೆ ಇರ್ತಾನೆ ಗುರು ಅಂತ. ಆರಂಭದಲ್ಲಿ ಹೇಳದಂಗೆ ಇವತ್ತು 23 ಜನವರಿ 2026 ಇವತ್ತು ಮತ್ತೆ ಬಂಧನ ಆಗಿದೆ, ಅಷ್ಟೇ, ಇನ್ನೇನಿಲ್ಲ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.